ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹೇಗೆ ಕಸ್ಟಮೈಸ್ ಪ್ರೀಪ್ರಿಂಟೆಡ್ ಬಿಲ್ ಕೆಲಸ ಮಾಡುತ್ತದೆ ಅಂತ ತೋರಿಸ್ತೀವಿ. ಮೊದಲಿಗೆ ಮೋ ಸೆಕ್ಷನ್ಗೆ ಹೋಗಿ ಮತ್ತು ಸೆಟ್ಟಿಂಗ್ಸ್ ಸೆಕ್ಷನ್ಗೆ ಹೋಗಿ ಇಲ್ಲಿಗೆ ಬಂದು ಬಿಲ್ ಪ್ರಿಂಟ್ ಆಪ್ಷನ್ ಆಯ್ಕೆ ಮಾಡಬೇಕು. ಇಲ್ಲಿಂದ ನೀವು ನಿಮ್ಮ ಕಸ್ಟಮೈಸ್ ಮಾಡಿದ ಪ್ರೀಪ್ರಿಂಟೆಡ್ ಬಿಲ್ ಮ್ಯಾನೇಜ್ ಮಾಡಬಹುದು. ಇದನ್ನು ಎನೇಬಲ್ ಮಾಡಲು ಸಿಂಪಲ್ ಆಗಿ ಎನೇಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಎನೇಬಲ್ ಮಾಡಿದ ಮೇಲೆ ನೀವು ಪ್ರೀಪ್ರಿಂಟೆಡ್ ಬಿಲ್ ಕನ್ಫಿಗರ್ ಮಾಡೋ ಹೊಸ ಆಪ್ಷನ್ ನೋಡುತ್ತೀರಾ. ಇಲ್ಲಿ ನೀವು ಪ್ರಸ್ತುತ ಪ್ರೀಪ್ರಿಂಟೆಡ್ ಬಿಲ್ ನೋಡಬಹುದು ಮತ್ತು ಎಡಿಟ್ ಮಾಡಬಹುದು. ನೀವು ಹೊಸ ಬಿಲ್ ಆಡ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಎಡಿಟ್ ಪ್ರೀಪ್ರಿಂಟೆಡ್ ಬಿಲ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಾಂಪ್ಟ್ಸ್ ಫಾಲೋ ಮಾಡಿ. ನೋಡಿ, ನಾವು ಈಗಿರುವ ಬಿಲ್ ಎಡಿಟ್ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ರೆಫರೆನ್ಸ್ಗೆ ಬೇರೆ ಬೇರೆ ಟೆಂಪ್ಲೇಟ್ಸ್ ಆಯ್ಕೆ ಮಾಡಬಹುದು ಅಥವಾ ಹೊಸ ಫಾರ್ಮ್ಯಾಟ್ ಆಡ್ ಮಾಡಬಹುದು. ನೀವು ಕಸ್ಟಮರ್ ಅಥವಾ ಡಾಕ್ಟರ್ ಡೀಟೇಲ್ಸ್ ಹಾಕೋ ಫೀಲ್ಡ್ಸ್ ಕೂಡ ನೋಡುತ್ತೀರಾ. ಈ ಡೀಟೇಲ್ಸ್ ಆಡ್ ಮಾಡಲು ಸಿಂಪಲ್ ಆಗಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಬಿಲ್ ಕಸ್ಟಮೈಸ್ ಮಾಡಲು ಸಹಾಯ ಮಾಡುತ್ತೆ ಮತ್ತು ಮಾಹಿತಿ ಸೂಕ್ತ ಸ್ಥಳಗಳಲ್ಲಿ ಅರೇಂಜ್ ಮಾಡಬಹುದು. ಮುಂದೆ ನೀವು ಬೇರೆ ಬೇರೆ ಸೆಕ್ಷನ್ಸ್ ಆಯ್ಕೆ ಮಾಡಬಹುದು. ಉದಾಹರಣೆಗೆ ಇನ್ವಾಯ್ಸ್ ಡೀಟೈಲ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಟೋಟಲ್ ಸೆಕ್ಷನ್ಸ್, GST ಸೆಕ್ಷನ್ ಮತ್ತು ಐಟಮ್ ಟೇಬಲ್. ನೀವು ಸ್ಟ್ಯಾಟಿಕ್ ಸೆಕ್ಷನ್ ಕೂಡ ಆಡ್ ಮಾಡಬಹುದು ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ. ಇದು ರೆಡ್ ನಲ್ಲಿ ಹೈಲೈಟ್ ಆಗತ್ತೆ. ನೀವು ಪ್ರಿಂಟ್ಗೆ ಬಾರ್ಡರ್ ಕೂಡ ಸೆಟ್ ಮಾಡಬಹುದು. ಈಗ ಬಾರ್ಡರ್ ಸೆಟ್ ಮಾಡೋಣ. ನೀವು ಪೇಪರ್ ಪೊಸಿಷನ್ ಅಡ್ಜಸ್ಟ್ ಮಾಡುವ ಆಪ್ಷನ್ಸ್ ಕೂಡ ಇರುತ್ತೆ. ನೀವು ಇದನ್ನು ಲೆಫ್ಟ್ಗೆ ಅಥವಾ ಸೆಂಟರ್ಗೆ ಅಲೈನ್ ಮಾಡಬಹುದು. ಮುಂದೆ ನಮ್ಮ ಬಳಿ ಟೇಬಲ್ ಕಸ್ಟಮೈಸೇಷನ್ ಆಪ್ಷನ್ಸ್ ಇವೆ. ಇಲ್ಲಿ ನೀವು ಬೇಕಾದರೆ ಕಾಲಮ್ಸ್ ಆಯ್ಕೆ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು. ನೀವು ಕಾಲಮ್ಸ್ ಅನ್ನು ಡ್ರ್ಯಾಗ್ ಮತ್ತು ಡ್ರಾಪ್ ಮೂಲಕ ರಿರೇಂಜ್ ಮಾಡಬಹುದು. ನೀವು ಬೇಕಾದರೆ ಟೇಬಲ್ ಹೆಡಿಂಗ್ ಹೈಡ್ ಅಥವಾ ಅನ್ಹೈಡ್ ಮಾಡಬಹುದು. ನೀವು ಸ್ಯಾಟಿಸ್ಫೈ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ಬಿಲ್ ಪ್ರಿವ್ಯೂಗೆ ತರುತ್ತೆ. ಇಲ್ಲಿ ನೀವು ಕಾಲಮ್ ಪೊಸಿಷನ್ಸ್ ನಿಮ್ಮ ಇಷ್ಟಕ್ಕೆ ಸೆಟ್ ಮಾಡಬಹುದು. ನೀವು ಲೇಔಟ್ ಇಷ್ಟಪಟ್ಟ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬದಲಾವಣೆಗಳನ್ನು ಸೇವ್ ಮಾಡಲು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬದಲಾವಣೆಗಳು ಯಶಸ್ವಿಯಾಗಿ ಸೇವ್ ಆಗುತ್ತವೆ. ನೀವು ಇನ್ನಷ್ಟು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಸೆಟ್ಟಿಂಗ್ಸ್ಗೆ ಹಿಂದಿರುಗಿ ಮತ್ತು ನಿಮ್ಮ ಮೆಚ್ಚಿದ ಟೆಂಪ್ಲೇಟ್ ಆಯ್ಕೆ ಮಾಡಿ ಬಿಲ್ ಪ್ರಿಂಟ್ ಮಾಡಲು. ನೀವು ಮುಗಿಸಿದ ಮೇಲೆ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.